Hi, hello, namaskara ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಮೀ ರಂಜನಿ ವೆಂಕಟೇಶ್. So let's get started. ಮ್ಯಾನಿಫೆಸ್ಟೇಷನ್ ಅಂತ ಅಂದ್ರೆ ಏನು? ಸಂಕಲ್ಪ ಅಂತ ಅಂದ್ರೆ ಏನು? ಸಂಕಲ್ಪ ಅಂತ ಅಂದ್ರೆ ಹಿಂದೂ ಧರ್ಮದಲ್ಲಿ ಯಾವುದೇ ಒಂದು ಪೂಜೆನ ಪ್ರಾರಂಭಿಸುವಾಗ ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮನೆ ದೇವರನ್ನ ನೆನೆಸ್ಕೊಳ್ತಾ ನಿಮ್ಮ ಇಷ್ಟಾರ್ಥ ದೇವತೆಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಸಂಕಲ್ಪನ ಮಾಡ್ಕೊಳ್ಳಿ. ನಿಮ್ಮ ಏನೇನು ಕೆಲಸಗಳು ಆಗೋದ್ರಲ್ಲಿದೆ, ಆಗಬೇಕಾಗಿದೆ, ಇದನ್ನೆಲ್ಲದನ್ನು ಮನಸ್ಸಲ್ಲಿ ನೆನೆಸ್ಕೊಳ್ತಾ ನಿಮ್ಮ ಇಷ್ಟ ದೇವತೆಗಳನ್ನು ನೆನೆಸ್ಕೊಂಡು ಈ ಒಂದು ಪೂಜೆನ ಶುರು ಮಾಡಿ ಅಂತ ಹೇಳುವಂತಹ ಒಂದು ಕೇಳಿರಬಹುದು ನೀವು, ಹೌದಾ? ಸೊ ಈ ಮ್ಯಾನಿಫೆಸ್ಟೇಷನ್ ನಲ್ಲಿ ನಿಮಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಏನು ಅಂತ ಅಂದ್ರೆ ನಂಬಿಕೆ ಇರಬೇಕು. ನೀವು ನಂಬಬೇಕು. ನಿಮ್ಮನ್ನ ನೀವು ಹೇಗೆ ನಂಬ್ತಿರೋ ಹಾಗೆ ಈ ಒಂದು ಮ್ಯಾನಿಫೆಸ್ಟೇಷನ್ ಅನ್ನು ನಂಬಬೇಕು. ಈ ಮ್ಯಾನಿಫೆಸ್ಟೇಷನ್ನು ಆಗತ್ತಾ ಆಗಲ್ವಾ, ಟ್ರಯಲ್ ಮಾಡ್ಲಾ ಅಥವಾ ಇದು ನಿಜವಾಗ್ಲೂ ಆಗತ್ತಾ, ಈ ಥರದ್ದೆಲ್ಲ ತಲೆನಲ್ಲಿ ಇಟ್ಕೊಂತ ನೀವು ಮಾಡೋದಾದ್ರೆ ಇದು ನಿಜವಾಗ್ಲೂ ನಡೆಯೋದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇರುತ್ತೋ ಅಷ್ಟೇ ನಂಬಿಕೆ ಈ ಒಂದು ಮ್ಯಾನಿಫೆಸ್ಟೇಷನ್ ಮೇಲೆ ಇಟ್ಕೊಂಡು ನಾನು ಏನೇನೆಲ್ಲ ಅನ್ಕೊಳ್ತಾ ಇದ್ದೀನಿ ಅದೆಲ್ಲರೂ ನಡೆದಿದೆ ಅನ್ನೋ ರೀತಿನಲ್ಲಿ ನಾವು ಮ್ಯಾನಿಫೆಸ್ಟೇಷನ್ನ ಮಾಡ್ತಾ ಹೋಗ್ಬೇಕು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಯಾವುದೋ ಒಂದು ಬಿಸ್ನೆಸ್ನ ಶುರು ಮಾಡಬೇಕು. ಆ ಬಿಸ್ನೆಸ್ ಮಾಡೋದಕ್ಕೆ ನಿಮಗೆ ಎಲ್ಲ ಥರದ ರಿಸೋರ್ಸು ಎಲ್ಲಾನು ಇದೆ, ಆದರೆ ಧೈರ್ಯ ಒಂದು ಇಲ್ಲ. ಆಗತ್ತಾ ಆಗಲ್ವಾ, ಮಾಡಬಹುದಾ ಇಲ್ವಾ? ಸೊ ಈ ಥರದ್ದು ಎಲ್ಲದನ್ನು ನೀವು ಯೋಚನೆ ಮಾಡ್ತಾ ಇರ್ತೀರ. ಹೌದು, ಪ್ರೋಸ್ ಆ್ಯಂಡ್ ಕಾನ್ಸ್ನ ಯೋಚನೆ ಮಾಡಬೇಕು, ನಿಜ. ಆದರೆ ನೀವು ಯೋಚನೆ ಮಾಡ್ತಾ ಮಾಡ್ತಾ ನೀವು ಅದನ್ನ ಓಪನ್ ಮಾಡೋದು ತಡವಾಗ್ಬಿಡುತ್ತೆ. ಆ್ಯಂಡ್ ನಿಮ್ಮ ತಲೆನಲ್ಲಿ ಬಂದಿರೋಂತಹ ಬಿಸ್ನೆಸ್ ಐಡಿಯಾಸು ಬೇರೆ ಅವರ ತಲೆಗೂ ಬಂದು ಅವರು ಗ್ರೋ ಆಗ್ತಾ ಇರ್ತಾರೆ. ಆದರೆ ನೀವು ಅದೇ ಪ್ರೋಸ್ ಆ್ಯಂಡ್ ಕಾನ್ಸ್ನಲ್ಲೇನೇ ಕುತ್ಕೊಂಡು ಯೋಚನೆ ಮಾಡಿಕೊಂಡು ರಿಸ್ಕ್ ತುಂಬ ಇದೆ, ಅದಿದೆ ಇದಿದೆ ಅಂತ ಅಂದ್ಕೊಂಡು ನೀವು ಅದನ್ನ ಶುರು ಮಾಡೋದೇ ಇಲ್ಲ. ಸೊ ನಾನು ಏನು ಹೇಳಕ್ ಬರ್ತಾ ಇದ್ದೀನಿ ಅಂತಂದ್ರೆ, ನೀವು ಯಾವುದನ್ನ ಶುರು ಮಾಡಬೇಕು ಅದನ್ನ ನಂಬಿಕೆಯಿಂದ ಶುರು ಮಾಡಿ. ಪ್ರತಿಯೊಂದಕ್ಕೂ ಪ್ರತಿಫಲ ಸಿಕ್ಕೇ ಸಿಗತ್ತೆ. ನೀವಿವಾಗ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಕೈ ಮುಗ್ದಾಗ ಏನಂತ ಕೇಳ್ಕೊಂತೀರಾ? ನನ್ನ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಯಾಗಲಿ ಅಂತ ಕೇಳ್ಕೊಂತೀರಾ, ಹೌದಲ್ವಾ? ಸೊ ಅದೇ ರೀತಿಯಾಗಿ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಸಹ ನೀವೇನೇನೆಲ್ಲ ಅನ್ಕೊಂತಾ ಇದ್ದೀರೋ ಅದು ಎಲ್ಲಾನು ಸಿದ್ಧಿಯಾಗ್ಲಿ ಅನ್ನೋ ರೀತಿನಲ್ಲೇನೆ ನೀವು ಕೇಳ್ಕೋಬೇಕು. ಯೂನಿವರ್ಸ್ ಕೊಡೋದಕ್ಕೆ ರೆಡಿ ಆಗಿದೆ, ಆದರೆ ನೀವು ಕೇಳೋದಕ್ಕೆ ರೆಡಿ ಇದ್ದೀರಾ? ಅದನ್ನ ನೀವು ಯೋಚನೆ ಮಾಡಿ. ತಥಾಸ್ತು ದೇವತೆಗಳು ಅಸ್ತು ಅಂತ ಹೇಳುವಂತಹ ಸಂದರ್ಭಗಳು ತುಂಬಾ ಇದಾವೆ. ಹಾಗಾಗಿ ನಾವು ಪ್ರತಿ ಸತಿನೂ ಪಾಸಿಟಿವ್ ಆಗೇನೆ ಅನ್ಕೋಬೇಕು, ಪಾಸಿಟಿವ್ ಆಗೇನೆ ಇರಬೇಕು. ಯಾವಾಗಲೂ ಎಷ್ಟೊಂದು ಜನನ್ನ ನಾನು ನೋಡಿದ್ದೀನಿ, ಕೇಳಿದ್ದೀನಿ, ಅವ್ರ ಹತ್ರ ನಾನು ತುಂಬಾ ಸತಿ ಮಾತಾಡಿ ಸಹ ಇದ್ದೀನಿ. ಏನು ಅಂತ ಅಂದ್ರೆ ಅವ್ರ ಮೇಲೆ ಅವ್ರಿಗೇನೆ ಒಂದು ರೀತಿಯ ಜಿಗುಪ್ಸೆ ಇರತ್ತೆ, ಅವ್ರ ಮೇಲೆ ಅವ್ರಿಗೇನೆ ಒಂದು ರೀತಿಯ ಏನೋ ಒಂಥರ ನೆಗೆಟಿವ್ ಫೀಲಿಂಗ್ ಇರುತ್ತೆ. ಸೊ ಆ ನೆಗೆಟಿವ್ ಫೀಲಿಂಗ್ನ ಇಟ್ಕೊಂಡು ನೀವು ಏನೇ ಮಾಡ್ತೀನಿ ಅಂತ ಅಂದ್ರೂ ಅದು ನಿಜವಾಗ್ಲೂ ನೆರವೇರೋದಿಲ್ಲ. ನೀವು ಏನೇ ಮಾಡೋದಾದ್ರೂ ಸಹ ಪಾಸಿಟಿವ್ ಮೈಂಡ್ಸೆಟ್ ಇಂದ ಮಾಡಬೇಕು. ಇವಾಗ ನೀವು ದೇವಸ್ಥಾನಕ್ಕೆ ಹೋದ್ರೆ ಇರಪರ ಟೆನ್ಷನ್ಸ್ನೆಲ್ಲ ಬಿಟ್ಟು ದೇವ್ರ ಭಜನೆ ಆಗಿರಬಹುದು, ದೇವ್ರ ಶ್ಲೋಕ ಆಗಿರ್ಬೋದು, ಏನೋ ಒಂದು ನಿಮಗ್ ಗೊತ್ತಿರೋಷ್ಟನ್ನ ನೀವು ಹೇಳ್ಕೊಂಡು ನಿಮ್ಮ ಮನಸ್ಸನ್ನ ನೆಮ್ಮದಿ ಪಡಿಸ್ಕೊಂತೀರಾ ಅಲ್ವಾ? ಅದೇ ರೀತಿಯಾಗಿ ಈ ಒಂದು ಮ್ಯಾನಿಫೆಸ್ಟೇಷನ್ ಅನ್ನೋದನ್ನ ಮಾಡುವಾಗ ನೀವು ನಿಮ್ಮ ಎಲ್ಲ ಯೋಚನೆಗಳನ್ನು ಪಕ್ಕದಲ್ಲಿ ಇಟ್ಟು ನಿಮ್ಮ ಸರೌಂಡಿಂಗ್ಸ್ನ ನೀವೇ ಗೆಲ್ತಾ ಹೋಗ್ತಾ ಇದ್ದೀರಾ ಅನ್ನುವಷ್ಟು ಕಾನ್ಫಿಡೆನ್ಸ್ನ ನಿಮ್ಮ ಒಳಗೆ ತಂದ್ಕೊಂತಾ ನೀವು ಈ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡಬೇಕಾಗಿದೆ. ಸೊ ಇದಿಷ್ಟು ನನ್ನ ಮ್ಯಾನಿಫೆಸ್ಟೇಷನ್ನಿನ ಇಂಟ್ರಡಕ್ಷನ್ ಆಗಿತ್ತು. ಸೊ ನೆಕ್ಸ್ಟ್ ಬಂದು ಇದನ್ನ ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ಇದನ್ನ ನಾವು ಪ್ರಾರಂಭಿಸಬೇಕು, ಹೇಗೆಲ್ಲ ಇದು ನಮಗೆ ಯೂಸ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ವಿಡಿಯೋ ಸ್ವಲ್ಪ ಲಾಂಗ್ ಆಗಬಹುದು, ನೀವು ಲಾಸ್ಟ್ವರೆಗೂ ದಯವಿಟ್ಟು ನೋಡಿ. ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಆಗುತ್ತೆ, ಹಾಗೆ ಇನ್ಫಾರ್ಮೇಟಿವ್ ಆಗು ಇರುತ್ತೆ ಅಂತ ಕೇಳ್ತೀನಿ. ಆದಷ್ಟು ನಾನು ವಿಡಿಯೋನ ಶಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ತುಂಬ ಇನ್ಫಾರ್ಮೇಷನ್ ಇರೋದ್ರಿಂದ ಸ್ವಲ್ಪ ಲಾಂಗ್ ಆಗಬಹುದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಅಂಟಿಲ್ ಎಂಡ್ ಕೀಪ್ ವಾಚಿಂಗ್, ಓಕೆನಾ? ಸೊ ಇದರ ಯೂಸಸ್, ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆಯಾ?
ನಿಮ್ಮ ಒಂದು ರಿಲೇಶನ್ಶಿಪ್ ಅಪ್ಪ ಅಮ್ಮನ ನಡುವೆ ನಿಮ್ಮ ಮನಸ್ತಾಪಗಳಿರಬಹುದು, ಅಥವಾ ಅಣ್ಣ ತಮ್ಮಂದಿರ ಜೊತೆ ನಿಮ್ಮ ಮನಸ್ತಾಪಗಳಿರಬಹುದು. ಯಾರ ಮನಸ್ತಾಪಗಳು ನಿಮ್ಮ ಒಂದಿಗೆ, ನಿಮ್ಮ ಬೆಸ್ಟ್ ಫ್ರೆಂಡೇ ನಿಮ್ಮ ಜೊತೆ ಮಾತಾಡ್ದೇನೆ ಇದ್ರು, ಸೊ ಅವರ ಜೊತೆ ನೀವು ಕನೆಕ್ಟ್ ಆಗಬೇಕು ಅಂತ ಇದ್ರೂ ಸಹ ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬಹುದು. ಅಂಡ್ ನೀವು ಕೇಳಬಹುದು, ಮ್ಯಾನಿಫೆಸ್ಟೇಷನ್ ಹಾಗೆ ಸಾಧಿಸೋದಕ್ಕೆ ಯೂಸ್ ಮಾಡ್ಬೋದಾ ಅಂತ. ಖಂಡಿತವಾಗ್ಲೂ ಇಲ್ಲ. ನಾನು ಆಗ್ಲೇ ಸ್ಟಾರ್ಟಿಂಗ್ ಅಲ್ಲೇನೆ ಹೇಳಿದ್ದೆ, ಬರೀ ಪಾಸಿಟಿವ್ ನೋಟ್ನಲ್ಲಿ ಮಾತ್ರ ಈ ಒಂದು ಮ್ಯಾನಿಫೆಸ್ಟೇಷನ್ ನಡೆಯುತ್ತೆ. ನೀವು ಯಾವುದೇ ರೀತಿ ನೆಗೆಟಿವ್ ಆಗಿ ಹೇಳೋದಾದ್ರೆ ನಿಜವಾಗ್ಲೂ ಅದು ನಡೆಯೋದಿಲ್ಲ. ಇದು ಏನೇ ಆದ್ರೂ ನಿಮಗೂ ಒಳ್ಳೇದಾಗಬೇಕು, ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ಇರೋರ್ಗು ಒಳ್ಳೇದಾಗಬೇಕು. ಈ ಒಂದು ರೀತಿಯಲ್ಲಿ ನಡೆಯುವಂಥದ್ದು. ಅರ್ಥ ಆಯ್ತಾ? ಸೊ ಹೇಗೆ ಆಗ್ಲೇ ಹೇಳಿದ ಹಾಗೆ, ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಇದೆಯಾ, ನಿಮ್ಮ ಸಂಬಂಧದಲ್ಲಿ ಸಮಸ್ಯೆ ಇದೆಯಾ, ನಿಮ್ಮ ಒಂದು ಕರಿಯರ್ನಲ್ಲಿ ಸಮಸ್ಯೆ ಇದೆಯಾ, ಸೊ ಯಾವ ಫೇಸ್ನಲ್ಲಿ ಸಮಸ್ಯೆ ಇದೆ ಅದರಲ್ಲಿ ಎಲ್ಲ ರೀತಿನಲ್ಲೂ ನೀವು ನಂಬಿಕೆ ಇಟ್ಟು ಈ ಮ್ಯಾನಿಫೆಸ್ಟೇಷನ್ನ ಮಾಡೋದಾದ್ರೆ ಖಂಡಿತವಾಗ್ಲೂ ನೀವು ಈ ಒಂದು ರೀತಿಯಲ್ಲಿ ಗೆಲುವನ್ನ ಸಾಧಿಸ್ತಾ ಹೋಗ್ತೀರಾ. ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ನೀವು ಎಲ್ಲವನ್ನೂ ಸಾಧಿಸ್ತಾ ಬರ್ತೀರಾ. ಸೊ ಎಕ್ಸಾಂಪಲ್ ಹೇಳ್ತೀನಿ, ನಿತೇಶ್ ಕತ್ರಿ ಅಂತ. ಸೊ ಇವರು ಲಾ ಆಫ್ ಅಟ್ರಾಕ್ಷನ್ ಅನ್ನೋ ಬುಕ್ಕನ್ನು ಬರೆದಿದ್ದಾರೆ. ಸೊ ಆ ಲಾ ಆಫ್ ಅಟ್ರಾಕ್ಷನ್ ಬುಕ್ನಲ್ಲಿ ಇರುವಂತಹ ಪ್ರತಿಯೊಂದು ಪುಟಗಳನ್ನು ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ ಅದು ಯಾವ ಥರ ಬುಕ್ಕು ಅಂತಂದರೆ, ಎಲ್ಲ ಅವರ ಸ್ಟೂಡೆಂಟ್ಸ್ ಆಗಿರಬಹುದು, ಅವ್ರಿಗೆ ಯಾರ್ಯಾರೆಲ್ಲ ಕನೆಕ್ಟ್ ಆಗಿ ಇದನ್ನೆಲ್ಲ ಮಾಡಿದಾರೋ, ಮ್ಯಾನಿಫೆಸ್ಟೇಷನ್ ಅನ್ನೋ ಟೆಕ್ನಿಕ್ಸ್ನ ಮಾಡಿದಾರೋ ಅವ್ರಿಗೆಲ್ಲರಿಗೂ ಪಾಸಿಟಿವ್ ಆಗಿ ಆಗಿದೆ. ಸೊ ಇದೊಂದು ಮ್ಯಾಜಿಕ್ ಅಂತಾನೆ ಹೇಳಬಹುದು. ಸೊ ಇದೊಂಥರ ಹೇಗೆ ಅಂತ ಅಂದರೆ ಮಿರಾಕಲ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಒಂದು ಮ್ಯಾನಿಫೆಸ್ಟೇಷನ್ ಇಂದ ಎಷ್ಟೋ ಜನ ಎಷ್ಟೋ ರೀತಿಯ ಕಷ್ಟಗಳನ್ನೆಲ್ಲದನ್ನು ಸೆಟಲ್ ಮಾಡ್ಕೊಂಡಿದ್ದಾರೆ, ಕಡಿಮೆ ಮಾಡ್ಕೊಂಡಿದ್ದಾರೆ, ಹಾಗೆ ಪಾಸಿಟಿವ್ ಆಗಿ ಬೇರೆ ರೀತಿಯ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ನಾನು ನಿಮ್ಮ ಮುಂದೆ ಹೇಳ್ಕೊಡ್ತೀನಿ ಇವತ್ತು. Oponopono, I'm sorry, please forgive me, I thank you, I love you. Ho'oponopono, I'm sorry, please forgive me, I thank you, I love you. Ho'oponopono, I'm sorry, please forgive me, I thank you, I love you. I'm sorry, please forgive me, I thank you, I love you. I'm sorry, please forgive me, I thank you, I love you. ಈ ಥರ 108 ಟೈಮ್ಸ್ ಡೈಲಿ ಹೇಳ್ತಾ ಇದ್ರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಶುರು ಆಗ್ತಾ ಹೋಗುತ್ತೆ. ಹಾಗೆ ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ನಿಮಗೆ ಬಂದರೂ ಸಹ ಕ್ಯಾನ್ಸಲ್ 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 ಅನ್ನೋ ಒಂದು ಮಂತ್ರನ ಯೂಸ್ ಮಾಡಿ. ಯಾವುದೇ ಒಂದು ದೊಡ್ಡವ್ರು ಹೇಳ್ತಾರೆ ಅಲ್ವಾ, ನೀವು ಯಾವುದೋ ಟೈಮ್ನಲ್ಲಿ ಏನೋ ಒಂದು ವಿಷಯ ಇರ್ರಿಲೆವೆಂಟ್ ಆಗಿ ಮಾತಾಡಿದ್ರೆ ಏನಿದು ಈ ಥರ ಎಲ್ಲ ಮಾತಾಡ್ತಾ ಇದೆಯಾ, ಬಿಡ್ತು ಅಂತ ಹೇಳು ಅಂತ. ಅದೇ ರೀತಿಯಲ್ಲಿ ಕ್ಯಾನ್ಸಲ್ 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 ಅನ್ನೋದನ್ನ ನಾವು ಯೂಸ್ ಮಾಡಬೇಕಾಗಿರುತ್ತೆ. ಸೊ ನಾವು ಆದಷ್ಟು ಪಾಸಿಟಿವ್ ಆಗಿ ಇರೋದಕ್ಕೆ ಟ್ರೈ ಮಾಡೋಣ, ಪಾಸಿಟಿವ್ ಆಗಿ ಎಲ್ಲದನ್ನು ಕಂಟ್ರೋಲ್ ಮಾಡೋಣ. ಯಾಕೆ ಅಂತ ಅಂದರೆ ನಮಗೆ ಯಾವುದೇ ರೀತಿ ನೆಗೆಟಿವ್ ಬೇಕಾಗಿಲ್ಲ. ನಮ್ಮ ಜೀವನ ಪಾಸಿಟಿವಿಟಿನಲ್ಲಿ ನಡ್ಕೊಂಡು ಹೋಗಲಿ, ಹಾಗೆ ನಮ್ಮಿಂದ ಬೇರೆಯವ್ರಿಗೂ ಪಾಸಿಟಿವ್ನೆಸ್ನ ತುಂಬೋಣ ಅನ್ನೋದೇ ಈ ಮ್ಯಾನಿಫೆಸ್ಟೇಷನಿನ ಒಂದು ಮಂತ್ರ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿ ನಿಮಗೇನೋ ಒಂದು ಇದರಿಂದ ಉಪಯೋಗ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರಿಗೆ ಈ ವಿಡಿಯೋನ ಕಳಿಸಿದ್ರು ಅವ್ರಿಗೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿ ಇರುತ್ತೆ. ಹಾಗೆ ಯಾರೆಲ್ಲ ಮ್ಯಾನಿಫೆಸ್ಟೇಷನ್ನ ಮಾಡಿ ಇಂಪ್ರೂವ್ಮೆಂಟ್ಸ್ ಆಗಿದೆ ಅನ್ನೋದು ನಿಮಗೆ ಅನಿಸಿದ್ದಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ಇನ್ನೊಂದು ಟೆಕ್ನಿಕ್ನ ತಗೊಂಡು ಮುಂದಿನ ವಿಡಿಯೋನಲ್ಲಿ ಬರ್ತೀನಿ. ಅಂಟಿಲ್ ನೆಕ್ಸ್ಟ್, ಬಾಯ್.